ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವು ಲಾಸ್ಟ್ ಎಪಿಸೋಡಲ್ಲಿ ಸಾಸ್ವೆ ಕಾಳು ಗಣಪತಿ ತೋರಿಸಿದ್ವಲ್ಲ, ಅದ್ರ ಪಕ್ಕದಲ್ಲೇ ಇರುವಂತ ಹೇಮಕೂಟ ಹಿಲ್ ಇವತ್ತು ನೋಡೋಣ ಬನ್ನಿ. ಸೊ ನಾವೀಗಿರೋದು ಹೇಮಕೂಟ ಹಿಲ್ಸ್ ಹತ್ರ. ಇದು ಬಂದು ಸಾಸಿವೆ ಕಾಳು ಗಣಪತಿ ಪಕ್ಕದಲ್ಲೇ ಇರುವಂತದ್ದು. ಇಲ್ಲಿ ಏನೇನ್ ನೋಡಕ್ ಸಿಗುತ್ತೆ ಅಂದ್ರೆ ಒಂದು 2 ಸ್ಟೋರಿಡ್ ಮಂಟಪ ನೋಡ್ಬೋದು. ಆ ಕಾಲದಲ್ಲೇ 2ನೇ ಫ್ಲೋರ್ ವರ್ಗುನು ಅವ್ರು ಪ್ಲಾನ್ ಮಾಡಿ ಕಟ್ಸಿರೋಂತಹ ಮಂಟಪನ ನೀವು ನೋಡ್ಬೋದು. ಆಮೇಲೆ ಇನ್ನೊಂದೇನು ಅಂದ್ರೆ ಒಂದು ಪಿಲ್ಲರ್ ಮಂಟಪ ಇದೆ, ಬಟ್ ಅದು ಕೊಲ್ಯಾಪ್ಸ್ ಆಗಿದೆ ಅಂತಿದ್ದಾರೆ. ಅದು ರೂಮ್ ಸಹ ನೋಡ್ಬೋದು. ಅದಲ್ದಿರ ಟಿ ಶೇಪ್ಡ್ ಒಂದು ಮಂಟಪ ಇರುವಂತದ್ದು ನೋಡ್ಬೋದು. ಆಮೇಲೆ ಒಂದು ಮೂಲ ವಿರೂಪಾಕ್ಷ ದೇವಸ್ಥಾನ ಇದೆ. ಅಲ್ಲಿ ಪೂಜೆ ಸಹ ಆಗುತ್ತೆ ಇವಾಗ್ಲೂನು. ಅಂದ್ರೆ ಮೂಲ ಪ್ರತಿಮೆ ಒಂದು ಲಿಂಗ ಭಿನ್ನ ಆಗಿಲ್ಲ ಅನ್ನೋ ಕಾರಣಕ್ಕೆ ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ದಿರ ರಾಕ್ ಕಟ್ ಲಿಂಗಗಳು ಸಹ ಇದಾವಂತೆ. ಬನ್ನಿ ಹೋಗಿ ನೋಡೋಣ ಅಲ್ಲಿ ಹೇಗಿದೆ ಅಂತ ಹೇಳಿ. ಸೊ ಈಗಲೇ ಈ ಥರ ಗಾಳಿ ಇದೆ ಇಲ್ಲಿ ಅಂದರೆ ಇನ್ನು ವಿಂಟರಲ್ಲಿ ಯಾವ ಥರ ಇರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಬೋದು. ಸೊ ಈ ಒಂದು ಹೇಮಕೂಟ ಇಲ್ಲಿ ಬರೀ ಮಾನ್ಯುಮೆಂಟ್ಸ್ಗೆ ಅಲ್ದಿರ ಸನ್ರೈಸ್ ಸನ್ಸೆಟ್ ಪಾಯಿಂಟೂ ಹೌದು. ಸೊ ಇಲ್ಲಿ ಹಂಪಿಯಲ್ಲಿ 3 ಪಾಯಿಂಟ್ಸ್ ಇದೆ, ಈ ಥರ 3 ಹಿಲ್ಸು. ಒಂದು ಮಾತುಂಗ ಹಿಲ್ಲು, ಇನ್ನೊಂದು ಹೇಮಕೂಟ ಮತ್ತು ಇನ್ನೊಂದು ಅಂಜನಾದ್ರಿ. ಸೊ ಈ 3 ಹಿಲ್ಲಲ್ಲಿ ನಮಗೆ ಈಸಿಯೆಸ್ಟ್ ರೀಚ್ ಆಗುವಂಥ ಹಿಲ್ಲು ಹೇಮಕೂಟ ಹಿಲ್ಲು. ಸೊ ಯಾರಿಗಾದ್ರೂ ಈಸಿ ಆಕ್ಸೆಸ್ ಆಗಬೇಕು ಬಟ್ ಸನ್ರೈಸು ಸನ್ಸೆಟ್ ನೋಡಬೇಕು ಅಂದರೆ ಅದು ಹೇಮಕೂಟ ಹಿಲ್ ಅಂತ ಹೇಳ್ಬೋದು. ಸೊ ನಾವೇಗಿವಾಗ ಅದನ್ನೇ ಫಸ್ಟ್ ಅಟ್ರಾಕ್ಷನ್ ಫಸ್ಟ್ ಮಾನ್ಯುಮೆಂಟ್ ಹತ್ರ ಇದ್ವಿ. ಬಟ್ 2 ಸ್ಟೋರಿಡ್ ಮಂಟಪ ನೀವು ನೋಡ್ಬೋದು. ಆ ಟೈಮ್ಗೆ ಒಂದು ಕಲ್ಲಿಂದ ಒಳಗಡೆ ಮಾಡಿ ಕಟ್ಟೋ ಅಂತ ಯೂಸ್ ಮಾಡಿದ್ರೆ. ನಾನು ಈಗಾಗ್ಲೇ ಮುಂಚಿನ ಹೇಳಿದೀನಿ, ಇಲ್ಲಿ ಟೆಕ್ನಿಕ್ಸ್ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಬಳಸ್ಕೊಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ಒಂದು ಸ್ಮಾಲ್ ಒಟ್ಟು ಮಂಟಪ ಹತ್ರ ಹೋಗಿ ಅವ್ರು ಹೇಗೆ ಅದನ್ನ ಟೆಕ್ನಿಕ್ ಕಟ್ಟಿದ್ದಾರೆ ಅಂತ ನೋಡೋಣ. ಸೊ ನಾವೀಗಿರುವಂತದ್ದು ಹೇಮಕೋಟ ಹಿಲ್ ಮೇಲೆ. ಈ ಒಂದು ಹಿಲ್ ಮೇಲೆ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಇಲ್ಲಿ 3 ಅಟ್ರಾಕ್ಷನ್ಸ್ ಇದೆ. ನಾವೀಗ ಏನ್ ನೋಡ್ತಾ ಇದೀವಲ್ಲ ಅದು ಬಂದು 2 ಸ್ಟೋರಿಡ್ ಕಲ್ಯಾಣ ಮಂಟಪ. ಸೊ ಆಗಿನ ಕಾಲದಲ್ಲೇ 2 ಫ್ಲೋರಿಗೆ ಅಡ್ಜಸ್ಟ್ ಆಗೋ ತರ ಒಂದು ಕಲ್ಲೆಲ್ಲ ಬಿಲ್ಡ್ ಮಾಡಿ ಕಟ್ಟಿದ್ದಾರೆ. ನೋಡೋಣ ಬನ್ನಿ. ಸೊ ಈ ಒಂದು ಮಂಟಪ ಅಂತೂ ಫೋಟೋಗ್ರಫಿ ಇಷ್ಟಪಡೋರಿಗೆ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಸೊ ನಾನು ಆಗಲೇ ಹೇಳಿದ್ನಲ್ಲ, ಸನ್ರೈಸು ಸನ್ಸೆಟ್ ನೋಡೋದು ಪಾಯಿಂಟ್ ಅಂತ ಅದಿದೇನೆ. ಈ ಮಾನ್ಯುಮೆಂಟ್ಸ್ ಎಲ್ಲ ನೋಡಿಕೊಂಡು ಇಲ್ಲಿ ಒಂದು ಆ ಬೆಟ್ಟದ ಹತ್ರ ಸನ್ರೈಸು ಸನ್ಸೆಟ್ಟು ನೋಡೋ ಅಂಥದ್ದು. ಸೊ ಈ ಒಂದು ಜಾಗಕ್ಕೆ ಒಂದು ಧಾರ್ಮಿಕ ಕಥೆ ಸಹ ಇದೆ. ಏನು ಅಂದರೆ ಹೇಮಕೂಟ ಹಿಲ್ ಮೇಲೇನೆ ಕಾಮನ್ನ ಶಿವ ತನ್ನ 3ನೇ ಕಣ್ಣು ತೆಗೆದು ದಹನ ಮಾಡಿರುವಂಥದ್ದು ಅಂತ ಒಂದು ಕತೆ ಇದೆ. ಸೊ ಆ ಒಂದು ಕತೆ ಪ್ರಕಾರ ಇಲ್ಲಿ ದಹನ ಮಾಡಿ ಮತ್ತೆ ಆ ಕಾಮ ಅವರ ಸತಿ ಬಂದು ಕೇಳ್ಕೊಂಡಿದ್ದಕ್ಕೋಸ್ಕರ ಅವರನ್ನು ಒಂದು ಫಿಸಿಕಲ್ ಬಾಡಿ ಇಲ್ದಿರ ಆತ್ಮ ರೂಪದಲ್ಲಿ ಮತ್ತೆ ವಾಪಸ್ ತರಿಸಿರುವಂಥದ್ದು ಇದೇ ಜಾಗ ಅನ್ನೋ ಕತೆ ಸಹ ಇಲ್ಲಿದೆ. ಸೊ ಹೇಮಕೂಟ ಹಿಲ್ಗೆ ಸೀನಿಕ್ ವ್ಯೂ ಇದೆ, ಮಾನ್ಯುಮೆಂಟಲ್ ವ್ಯೂ ಇದೆ, ಮೈಥೊಲಾಜಿಕಲ್ ವ್ಯೂ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನೀವು ಇಷ್ಟು ಟೆಂಪಲ್ಸ್ ಎಲ್ಲ ನೋಡ್ಬೋದು. ಇಲ್ಲೊಂದು ಟೆಂಪಲ್ ಇದೆ, ಆ ಕಡೆ ನಮ್ಮ ರೈಟ್ ಸೈಡಲ್ಲೊಂದು, ಲೆಫ್ಟ್ ಸೈಡಲ್ಲೊಂದು, ಎಲ್ಲ ಟೆಂಪಲ್ಸ್ ನೋಡ್ಬೋದು. ಇದೆಲ್ಲ ಮಾನ್ಯುಮೆಂಟ್ಸು ಹೇಮಕೂಟ ಹಿಲ್ ಮೇಲೆ ಇರುವಂಥದ್ದು. ಸೊ ಹೇಮಕೂಟ ಹಿಲ್ಗೆ 2 ವೇಸಿಂದ ಬರ್ಬೋದು. ಒಂದು ಸಾಸಿವೆ ಕಾಳು ಗಣಪತಿ ಕಡೆಯಿಂದ ತೊಗೊಬೋದು ಎಂಟ್ರೆನ್ಸು, ಇನ್ನೊಂದು ಕಡಲೆಕಾಳು ಗಣಪತಿ ಕಡೆಯಿಂದ ಎಂಟ್ರೆನ್ಸ್ ತೊಗೊಬೋದು. ಸೊ 2 ಸೈಡೂ ಸೇಮ್ ಆಗುತ್ತೆ. ಬಟ್ ನಿಮಗೆ ಆ ಒಂದು ಸನ್ಸೆಟ್ ಪಾಯಿಂಟಿಗೆ ಬೇಗ ರೀಚ್ ಆಗಬೇಕು ಅಂದರೆ ಸಾಸಿವೆ ಕಾಳು ಗಣಪತಿ ಕಡೆಯಿಂದ ಎಂಟ್ರೆನ್ಸ್ ತೊಗೊಬೇಕು. ಸೊ ಇಲ್ಲಿ ಹೇಮಕೂಟ ಹಿಲ್ ಮೇಲೆ ಒಂದು ಟೆಂಪಲ್ ಇದೆ. ಅದು ಮೂಲ ವಿರೂಪಾಕ್ಷ ಟೆಂಪಲ್ ಅಂತ. ಅಲ್ಲಿ ನಾವು ನಿಮ್ಗೀಗ ಕರ್ಕೊಂಡು ಹೋಗ್ತಿರೋದು. ಈ ಮೂಲ ವಿರೂಪಾಕ್ಷ ಟೆಂಪಲಲ್ಲಿ ಏನು ವಿಶೇಷ ಅಂದರೆ ಅಲ್ಲಿ ನಾವೇ ಪೂಜೆ ಮಾಡ್ಕೊಬೋದು, ನಾವೇ ಅಭಿಷೇಕ ಮಾಡ್ಕೊಬೋದು, ದೇವ್ರನ್ನ ಸಮೀಪದಿಂದನೂ ನೋಡ್ಬೋದು, ಮುಟ್ಟಿ ನಮಸ್ಕಾರ ಮಾಡ್ಬೋದು, ಈ ಥರ ಎಲ್ಲ ಇರುವಂಥದ್ದು. ಅದ್ರ ಹೆಸರಲ್ಲೇ ಇರುವಂಥ ಮೂಲ ವಿರೂಪಾಕ್ಷ ಅಂದರೆ ಒರಿಜಿನಲ್ ವಿರೂಪಾಕ್ಷ ಬಂದು ಇದೆ ಅಂತೆ. ಆಮೇಲೆ ಸ್ವಲ್ಪ ಕಾಲದ ನಂತರ ಕಟ್ಸಿರುವಂಥದ್ದು ನಾವು ಮೈನ್ ವಿರೂಪಾಕ್ಷ ಟೆಂಪಲ್ ಏನು ನೋಡ್ತೀವಿ ಅದು. ಸೊ ನಾವೀಗಿರೋದು ಹೇಮಕೂಟ ಹಿಲ್ ಮೇಲಿರುವಂತ ಮೂಲ ವಿರೂಪಾಕ್ಷ ದೇವಸ್ಥಾನದಲ್ಲಿ. ಇಲ್ಲೂ ಸಹ ಪೂಜೆ ಮಾಡ್ತಾರೆ.
ಒಂದು ಪುಟ್ಟ ಶಿವಲಿಂಗ ಸಹ ಇದೆ ಒಳಗೆ. ಸೊ ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡೋಣ, ಹಾಗೆ ದೇವಸ್ಥಾನ ದರ್ಶನ ಪಡ್ಕೊಳ್ಳೋಣ ಬನ್ನಿ. ಸೊ ಈ ಒಂದು ಮೂಲ ವಿರೂಪಾಕ್ಷ ಟೆಂಪಲ್ ನೀವು ನೋಡ್ತಿದ್ದೀರಲ್ಲ, ಇಲ್ಲಿರೋರೆಲ್ಲರೂ ಸಾಮಾನ್ಯ ಜನರನ್ನೇ, ಅವರೇ ಹೋಗಿ ಅಭಿಷೇಕ ಮಾಡಿ ದೇವರಿಗೆ ಪೂಜೆ ಮಾಡಿ ಎಲ್ಲ ಮಾಡಿರೋವಂಥದ್ದು. ನಾವು ಬಂದಿದ್ದು ಒಂದು ಸ್ಪೆಷಲ್ ಸೋಮವಾರದ ದಿನ ಬೇರೆ, ಅದೆಷ್ಟೋ ವರ್ಷಕ್ಕೊಂದ್ಸರಿ ಬರೋದಂತೆ. ಆವತ್ತು ನಾವು ಈ ಒಂದು ಮೂಲ ವಿರೂಪಾಕ್ಷ ದೇವ್ರನ್ನ ಇಷ್ಟ ಹತ್ರದಿಂದ ನೋಡೋಕ್ಕಾಯ್ತು. ಸೊ ನಾವೀಗ ನೋಡ್ತಾ ಇರುವಂತದ್ದು ನನ್ನ ಹಿಂದೆ ಇರುವಂತದ್ದು ವಿರೂಪಾಕ್ಷ ದೇವಸ್ಥಾನ. ಈ ವಿರೂಪಾಕ್ಷ ದೇವಸ್ಥಾನ ಅಲ್ಲಿ ಬಂದು ಹಂಪಿಯಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ ಹಾಗೂ ತುಂಬಾ ಚೆನ್ನಾಗಿರೋ ಒಂದು ಮಾನ್ಯುಮೆಂಟ್ ಅಂತ ಸಹ ಹೇಳ್ಬೋದು. ಇಡೀ ಹಂಪಿನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದ್ರು ಸಹ ಈ ವಿರೂಪಾಕ್ಷ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇದೊಂದು 7th ಸೆಂಚುರಿ ಟೆಂಪಲ್. ಇದನ್ನ ದಂಡೇಶ ಅಂತ ಒಬ್ರು ಚೀಫ್ ಆಗಿರೋಂಥವ್ರು ಕಟ್ಸಿರೋಂಥದ್ದು ದೇವರಾಯ ಕಾಲದಲ್ಲಿ. ಆದ್ರೆ ಪ್ರಾಂಗಣ ಅದೆಲ್ಲ ಡೆವಲಪ್ ಆಗಿರೋಂಥದ್ದು ಬಂದು ಕೃಷ್ಣ ದೇವರಾಯ ಕಾಲದಲ್ಲಿ. ಇದ್ ಯಾವ್ದೇ ಟೆಂಪಲ್ ನೋಡಿದ್ರು ಅಷ್ಟೇನೆ, ಇಲ್ಲೊಂದು ಹಂಪಿಯಲ್ಲಿ ಅದನ್ನ ಡೆವಲಪ್ ಮಾಡಿರೋಂಥದ್ದು ಅಥವಾ ಅದನ್ನ ಎನ್ಲಾರ್ಜ್ ಮಾಡಿರೋಂಥದ್ದು ಟೆಂಪಲ್ ನ ಎಲ್ಲ ಬಂದು ಕೃಷ್ಣ ದೇವರಾಯರೇ. ಸೊ ಆ ಒಂದು ಕೀರ್ತಿ ಕೃಷ್ಣ ದೇವರಾಯರಿಗೆ ಸಿಗುತ್ತೆ. ಅಷ್ಟೇ ಅಲ್ದಿರ ಇದ್ರಲ್ಲಿ ಒಂದು ಟೆಕ್ನಾಲಜಿ ಏನ್ ಯೂಸ್ ಮಾಡಿದ್ದಾರೆ ಅಂತ ನಿಮ್ಗೊಂದು ಆಮೇಲೆ ಒಂದು ಲಿಂಕ್ ತೋರಿಸ್ತೀವಿ. ಆಮೇಲೆ ಇಲ್ಲಿ ಗೋಪುರ ನೋಡ್ಬೋದು ನೀವು. ಆ ಒಂದು ಗೋಪುರ ಬಂದು ನೀವು ನೋಡಿದ್ರೆ 11 ಸ್ಟೋರೀಸ್ ಗೋಪುರ, ಅಂದ್ರೆ 11 ಫ್ಲೋರ್ಸ್ ಇರುವಂತ ಗೋಪುರ. ಸೊ ಆ ಕಾಲಕ್ಕೆ 11 ಫ್ಲೋರ್ಸ್ ಹತ್ಸಿದ್ದಾರೆ ಅಂದ್ರೆ ಏನು ಅಂತ ನೀವು ಗೆಸ್ ಮಾಡ್ಬೋದು ಅವ್ರ ಟೆಕ್ನಾಲಜಿ ಲೆವೆಲ್ಸ್ ಹೆಂಗಿತ್ತು ಅಂತ. ಆಮೇಲೆ ಇನ್ನೊಂದು ನಮ್ಗೆ ಇಲ್ಲಿ ಎಲ್ಲಾ ಟೆಂಪಲ್ಸ್ ಗಳು ಇರುವಂತದ್ದು ಗ್ರಾನೈಟ್ ಸ್ಟೋನ್ ಇಂದ ಮಾಡಿರುವಂತದ್ದು. ಹಾಗಾಗಿ ಗ್ರಾನೈಟ್ ಸ್ಟೋನ್ ಹೆಂಗೆ ಅಂದ್ರೆ ಒಂದು ಸ್ಟ್ರಾಂಗ್ನೆಸ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಅವ್ರಿಗೆ ಟೆಕ್ನಿಕ್ ಯೂಸ್ ಮಾಡಕ್ಕೂ ಅಷ್ಟು ಚೆನ್ನಾಗಾಯ್ತು. ಸೊ ಇನ್ನೊಂದೇನು ಅಂದ್ರೆ ಇದು ಯಾಕೆ ವಿಜಯನಗರ ಅವರು ಈ ಒಂದು ಪ್ಲೇಸ್ ನೇ ಚೂಸ್ ಮಾಡ್ಕೊಂಡ್ರು ವಿಜಯನಗರ ಎಂಪೈರ್ ಕಟ್ಟೋದಕ್ಕೆ, ತುಳುವ ಡೈನಾಸ್ಟಿ ಅಂದ್ರೆ ನೀವೀಗ ನನ್ನ ಹಿಂದೆ ನೋಡ್ಬೋದು ಎಷ್ಟಿಷ್ಟು ಬೆಟ್ಟಗಳಿದೆ ಅಂತ. ಸೊ ಅವ್ರಿಗೆ ಫೋರ್ಟ್ರೆಸ್ ಅಗತ್ಯನೇ ಇರ್ಲಿಲ್ಲ, ಬೆಟ್ಟನೇ ಫೋರ್ಟ್ರೆಸ್ ತರ ವರ್ಕ್ ಆಗ್ತಿತ್ತು. ಅಂದ್ರೆ ಫೋರ್ಟ್ ವಾಲ್ಗಳಿಗೆ ಅಷ್ಟು ಇದು ಸ್ಟ್ರಾಂಗ್ನೆಸ್ ಇಲ್ಲ ಅಂದ್ರೂ ಸಹ ಬೆಟ್ಟ ತುಂಬಾ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿ ಅವ್ರು ಏನಂದ್ರು ಈ ಒಂದು ಸ್ಟ್ರಾಂಗ್ ಇರೋದ್ರಿಂದ ನಮ್ಗೆ ಸೆಕ್ಯೂರಿಟಿ ಅಥವಾ ಸೇಫ್ಟಿ ಪರ್ಪಸ್ ನ್ಯಾಚುರಲ್ ಆಗಿ ಸರ್ವ್ ಆಗುತ್ತೆ. ಸೊ ಹಾಗಾಗಿ ನಾವ್ ಇಲ್ಲೊಂದು ಎಂಪೈರ್ ಕಟ್ಬೋದು ಅಂತ. ಸೊ ನಾನು ಆಗ್ಲೇ ಹೇಳ್ದಂಗೆ ಇದಕ್ಕೊಂದು ಬೌಂಡ್ರಿ ಅಥವಾ ಫೋರ್ಟ್ ಆಗಿ ಸರ್ವ್ ಮಾಡೋ ಒಂದು ಬೆಟ್ಟಗಳು ಸುತ್ತಲೂ ಇದ್ರೆ, ಇನ್ನೊಂದು ಬಂದು ಆ ಬೆಟ್ಟದ ಸೆಂಟ್ರಲ್ಲಿ ನೀರಿನ ಒಂದು ಸೌಲಭ್ಯ. ಸೊ ತುಂಗಭದ್ರಾ ನದಿ. ಸೊ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ನೋಡಿ, ಒಂದು ಎಂಪೈರ್ ಕಟ್ಟೋದಕ್ಕೆ ಒಂದು ನದಿ ಇರೋ ಕಡೆ, ಹಾಗೆ ಫೋರ್ಟ್ರೆಸ್ ನ್ಯಾಚುರಲ್ ಫೋರ್ಟ್ ಆಗಿ ವರ್ಕ್ ಆಗುವಂಥ ಬೌಲ್ಡರ್ಸ್ ಇರೋ ಒಂದು ಮೌಂಟೇನ್ಸ್ ಇರೋ ಅಥವಾ ಹಿಲ್ಸ್ ಇರೋ ಅಂತ ಕಡೆ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ ಅವ್ರ ಜಾಗನ. ಸೊ ನಾವೀಗ ಹೇಮಕೂಟ ಇಲ್ಲಲ್ಲಿ ಇನ್ನೊಂದು ಅಟ್ರಾಕ್ಷನ್ ನೋಡ್ತಾ ಇದೀವಿ. ಅದೇ ಇಲ್ಲಿ ನನ್ನ ಹಿಂದೆ ಇರುವಂತ 3 ಶ್ರೈನ್ ಟೆಂಪಲ್. ಇದೇನು ಅಂದ್ರೆ ಒಂದು ಟಿ ಶೇಪ್ ಅಲ್ಲಿ ಇರುವಂತ ಟೆಂಪಲ್. 3 ಶ್ರೈನ್ ಅಥವಾ ತ್ರಿಕೂಟ ಅಂತ ನಾವ್ ಏನ್ ಹೇಳ್ತೀವಿ ಆ ತರ ಒಂದು ಶ್ರೈನ್. ಬನ್ನಿ ಅದರ ಒಂದು ಆರ್ಕಿಟೆಕ್ಚರ್ ಹಾಗೂ ಅದ್ ಹೇಗ್ ಬಿಲ್ಡ್ ಮಾಡಿದಾರೆ ಅಂತ ನೋಡ್ಕೊಂಬರೋಣ. ಸೊ ಈ ಒಂದು ಟೆಂಪಲ್ದು ನೀವು ಆಕಾರ ನೋಡೋದಿದ್ರೆ, ಒಂದು ಮೇಲೆ ನೀವು ಗೋಪುರ ನೋಡಿ, ಅದು ಗ್ರಾನೈಟ್ ಸ್ಲ್ಯಾಬ್ಸ್ನ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿ ಅದನ್ನ ಮತ್ತೆ ಆರ್ಕಿಟೆಕ್ಚರಲ್ ಆಗಿ ಒಂದು ಪಿರಮಿಡ್ ಡಿಸೈನ್ ಬರೋ ಹಾಗೆ ಮಾಡಿದ್ದಾರೆ. ಸೊ ಇದು ಒಂದು ಜೈನ ಟೆಂಪಲ್ ಆಗಿತ್ತಂತೆ. ಬಟ್ ಈಗ ಯಾವುದೇ ದೇವರು ಒಳಗಿಲ್ಲ, ಯಾಕಂದ್ರೆ ಐಡಲ್ಸ್ ಎಲ್ಲ ತೆಗ್ದಿದ್ದಾರೆ ಭಿನ್ನ ಆಗಿರೋ ಕಾರಣ. ಸೊ ಈ ಒಂದು ಟೆಂಪಲಲ್ಲಿ ನಾವು ಈ ಥರ ಒಂದು ಆರ್ಕಿಟೆಕ್ಚರ್ ನೋಡ್ಬೋದು. ನಾವು ಈ ಥರ ಆರ್ಕಿಟೆಕ್ಚರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇರೆ ಟೆಂಪಲ್ಸಲ್ಲಿ ಎಲ್ಲೂ ನೋಡಿರಲಿಲ್ಲ. ಈ ಥರ ಸ್ಲ್ಯಾಬ್ಸ್ನ ಪ್ಲೇಸ್ ಮಾಡಿ ಅದಕ್ಕೆ ಒಂದು ಪಿರಮಿಡ್ ಶೇಪ್ ಕೊಟ್ಟು ಮಾಡಿರೋಂಥ ಟೆಂಪಲ್ ಇಲ್ಲಿ ನೋಡ್ಬೋದು. ಸೊ ಈ ಟೆಂಪಲ್ಸಲ್ಲಿ ಏನು ಅಂದರೆ, ಹೊರಗಡೆ ಎಷ್ಟಾದರೂ ಬಿಸಿಲಿರಲಿ ಒಳಗೆ ತುಂಬ ತಣ್ಣಗಿರುತ್ತೆ, ಆ ಥರ ಒಂದು ಡಿಸೈನ್ ಆಗಿರೋಂಥ ಟೆಂಪಲ್ಲು. ಸೊ ಈ ಒಂದು ಟೆಂಪಲ್ ನೋಡ್ಕೊಂಡು ಹೊರಗೆ ಬಂದರೆ ನಮ್ಗೆ ಇದ್ರ ಲೆಫ್ಟ್ ಸೈಡು ನಮ್ಗೆ ಇನ್ನೊಂದು ಸಿಮಿಲರ್ ಟೆಂಪಲ್ ಕಾಣಿಸುತ್ತೆ. ಹಾಗೆ ಒಂದು ರೈಟ್ ಸೈಡ್ ಬಂದು ನೋಡಿದ್ರೆ ವಿರೂಪಾಕ್ಷ ಟೆಂಪಲ್ ಎಂಟೈರ್ ಡ್ರೋನ್ ವ್ಯೂವಲ್ಲಿ ನಾವು ಇಲ್ಲಿಂದ ನೋಡ್ಬೋದು. ಸೊ ಇನ್ಕ್ಲೂಡಿಂಗ್ ಗೋಪುರಗಳು, ಕಲ್ಯಾಣಿ, ಮತ್ತು ಆ ಎದುರುಗಡೆ ಇರುವಂಥ ವಿರೂಪಾಕ್ಷ ಬಜಾರು, ಎಂಟ್ರೆನ್ಸು ಎಲ್ಲನೂ ನೋಡ್ಬೋದು. ಇಲ್ಲಿ ಡ್ರೋನ್ ವ್ಯೂ ಥರ ನೋಡ್ಬೋದು. ಸೊ ಆ ಒಂದು ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇದು ಹೇಮಕೂಟ ಹಿಲ್ ಮೇಲಿರುವಂಥ ರಾಕ್ ಕಟ್ ಶಿವಲಿಂಗ. ಸೊ ನಾವೀಗಿರೋಂಥದ್ದು ಪ್ರಸನ್ನ ನರಸಿಂಹ ಮುಂದೆ. ಸೊ ನಮ್ ಹಿಂದೆ ಇದೆಯಲ್ಲ ಪ್ರಸನ್ನ ನರಸಿಂಹ ದೇವಾಲಯ. ಇದು ಒಂದು 16ನೇ ಶತಮಾನದ ದೇವಾಲಯನೇ. ಇದು ವಿಜಯನಗರ ಎಂಪೈರ್ ಟೈಮಿನ ಟೆಂಪಲ್. ಇಲ್ಲಿ ಏನು ಅಂದ್ರೆ ತುಂಬಾ ಬರೀ ನರಸಿಂಹ ದೇವಸ್ಥಾನ ಅಷ್ಟೇ ಅಲ್ದಿರ ಹನುಮಾನ್ ದೇವಸ್ಥಾನ, ನರಸಿಂಹ ದೇವಸ್ಥಾನ, ವಿಷ್ಣುವಿನ ಅವತಾರಗಳು ಅವೆಲ್ಲ
ಸಹ ಜಸ್ಟ್ ಒಂದ್ ಸ್ವಲ್ಪ ಎಕ್ಸ್ಕವೇಷನ್ ಮಾಡಿದ ತಕ್ಷಣ ಗೋಲ್ಡ್ ಬ್ಯಾಂಗಲ್ಸ್ ಪೆಂಡೆಂಟ್ ಎಲ್ಲ ಸಿಕ್ಕಿದೆಯಂತೆ. ಅದು ಒಂದು ಸೊ ವಿಜಯನಗರದ ಈ ಕಾಲ ಒಂದು ಎಷ್ಟು ಟೆಂಪಲ್ ರಿಚ್ ಆಗಿತ್ತು ಕೃಷ್ಣ ಅನ್ನೋದಕ್ಕೆ ಒಂದು ಟೆಂಪಲ್ ಮತ್ತು ಸಾಸಿವೆ ನಿದರ್ಶನ ಕಾಳು ಅಂತ ಗಣಪತಿ ಹೇಳ್ಬೋದು. ಟೆಂಪಲ್ಗೆ ಇನ್ ಬಿಟ್ವೀನ್ ಇರುವಂತದ್ದು. ಸೊ ಹಾಗಾಗಿ ನೀವು ಯಾವುದೇ ವಿಸಿಟ್ ಮಾಡಬೇಕಾದ್ರೂ ಪಕ್ಕದಲ್ಲೇ ಇದನ್ನು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ನಾವು ಹಿಂದೆ ತೋರಿಸಿದ್ವಲ್ಲ ಕೃಷ್ಣ ಬಜಾರು ಮತ್ತೆ ಸಾಸಿವೆ ಕಾಳು ಗಣಪತಿಗೆ ಒಂದು ಪಾತ್ವೆ ಕನೆಕ್ಟ್ ಆಗುತ್ತೆ ಅಂತ, ಅದ್ರ ಆಪೋಸಿಟ್ ಸೈಡ್ ಇರುವಂತದ್ದು. ಸೊ ಕೃಷ್ಣ ಟೆಂಪಲ್ ಜೊತೆನೂ ನೋಡ್ಕೋಬಹುದು, ಸಾಸಿವೆ ಕಾಳು ಗಣಪತಿ ಜೊತೆನೂ ನೋಡ್ಕೋಬಹುದು. ಇದು ಸಹ ಒಂದು 16th ಸೆಂಚುರಿ ಟೆಂಪಲ್ ಏನೆ. ಆದ್ರೆ ಇದು ಕೃಷ್ಣ ಟೆಂಪಲ್ಗೆ ಅಟ್ಯಾಚ್ ಆಗಿರೋದ್ರಿಂದ ಇದು ಮೇ ಬಿ ಕೃಷ್ಣ ಟೆಂಪಲ್ ಜೊತೆನೆ ಕನ್ಸ್ಟ್ರಕ್ಷನ್ ಆಗಿರೋ ಟೆಂಪಲ್ಲೂ ಇರ್ಬೋದು ಅಂತಾರೆ. ಅಂಡ್ ಇದು ಒಂದು ಗರ್ಭಗೃಹ, ಸಭಾಂಗಣ ಮತ್ತೆ ಒಂದು ಪ್ರದಕ್ಷಿಣೆ ಮಂಟಪ ಎಲ್ಲ ಇರುವಂಥದ್ದು ಒಂದು ಬೃಹದಾಕಾರದ ದೇವಸ್ಥಾನನೇ ಆಗಿತ್ತು. ಬಟ್ ಈಗ ಎಲ್ಲ ಕೆಟ್ಟಿದೆ ಆ ಒಂದು ವಾರ್ ನಂತರ, ಮತ್ತೆ ರ್ಯೂನ್ಸ್ ಆಗಿ ಕಾಲಕ್ರಮೇಣ ಸ್ವಲ್ಪ ಎಲ್ಲ ಡೆಮಾಲಿಷ್ ಆಗಿದೆ. ಬಟ್ ಇಲ್ಲಿ ಏನು ಅಂದ್ರೆ ಇಲ್ಲಿ ಒಂದು ಪಿಲ್ಲರ್ಸ್ ಮೇಲೂ ಸಹ ತುಂಬಾ ದೇವರುಗಳ ಕೆತ್ತನೆ ಇದೆ. ಹಾಗೆ ಇಲ್ಲಿ ನೀವು ಒಂದ್ ಕಡೆ ಬಂದು ನೋಡೋದಿದ್ರೆ ಇಲ್ಲೊಂದು ಆಂಜನೇಯ ಸ್ವಾಮಿ ಇದೆ, ಅದು ಸಹ ಮೂರ್ತಿ ಇನ್ನೂ ನೋಡಕ್ಕೆ ಸಿಗುತ್ತೆ. ಸೊ ಈ ಆಂಜನೇಯ ಸ್ವಾಮಿಗೇನೆ ಸಪ್ರೇಟ್ ಗರ್ಭಗೃಹ ಮಂಟಪ ಎಲ್ಲ ಇರುವಂತದ್ದು. ಸೊ ಅದೊಂದು ಇಲ್ಲಿ ನಮ್ಗೆ ಮೂರ್ತಿ ನೋಡಕ್ ಸಿಗುತ್ತೆ, ಬೇರೆ ಯಾವ್ದು ಮೂರ್ತಿ ಇವಾಗಿಲ್ಲಿಲ್ಲ. ಸೊ ನಾವೀಗಿರೋದು ಪ್ರಸನ್ನ ನರಸಿಂಹ ದೇವಸ್ಥಾನದ ಪ್ರಮುಖವಾದಂತ ಗರ್ಭಗುಡಿ ಗುಡಿಯಲ್ಲಿ. ಸೊ ನೀವು ಆ ಒಂದು 1565 ಬ್ಯಾಟಲ್ ಆಫ್ ತಾಳಿಕೋಟೆ ಡೆಕ್ಕನ್ ಸುಲ್ತಾನ್ಸ್ ಅವರು ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಹಂಪಿ ಅನ್ನೋದಕ್ಕೆ ಇದು ಒಂದು ಪರ್ಫೆಕ್ಟ್ ನಿದರ್ಶನ ಅಥವಾ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೀವ್ ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ, ಯೂಶುವಲ್ ಆಗಿ ನಮ್ಗೆ ಇಲ್ಲಿ ಬಾಗ್ಲ ಹತ್ರ ತೋರಣ ಇರುತ್ತಲ್ಲ, ಅದು ಎಷ್ಟು ಸ್ಟ್ರಾಂಗ್ ಪಿಲ್ಲರ್ಸ್ ಇರುತ್ತೆ ಅಂತ ನೀವು ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಸ್ಟ್ರಾಂಗ್ ಪಿಲ್ಲರ್ ನ ಹೀಗೆ ಹೊಡೆದಾಕಿದ್ದಾರೆ ಅಂದ್ರೆ ನೀವು ನೋಡ್ಬೋದು ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಅಂತ. ಇಷ್ಟು ಇವತ್ತು ನಾವು ತೋರಿಸ್ತಿರೋಂಥ ಮಾನ್ಯುಮೆಂಟ್ಸು ಹಂಪಿಲಿ. ಇನ್ನಷ್ಟು ಮಾನ್ಯುಮೆಂಟ್ಸ್ ತೋರಿಸ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.